ಸುಮನ್ ಟಿವಿ ಕನ್ನಡ ಹೆಲ್ತ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಷಾ. ಪ್ರತಿ ಹೆಣ್ಣಿನ ಜೀವನ ಒಂದು ವಿಶಿಷ್ಟ ಮತ್ತು ಸಂಘರ್ಷ ಭರಿತವಾಗಿರುತ್ತೆ ಅಂತಾನೆ ಹೇಳಬಹುದು. ಹಂತ ಹಂತವಾಗಿ ಆಕೆ ದೈಹಿಕದಲ್ಲಿ ಬದಲಾವಣೆಗಳಾಗ್ತಾ ಹೋಗುತ್ತೆ. ಅಂತ ಸಂದರ್ಭದಲ್ಲಿ ಒಂದು ಸವಾಲನ್ನ ಎದುರಿಸುವಂತಹ ಸಂದರ್ಭ ಬರುವಂಥದ್ದು ಮೆನೋಪಾಸ್. ಸೊ ಈ ಮೆನೋಪಾಸ್ ಆಗುವ ಹಂತದಲ್ಲಿ ಮಹಿಳೆಯ ದೇಹದಲ್ಲಿ ಯಾವ ರೀತಿ ಬದಲಾವಣೆಗಳಾಗುತ್ತೆ, ಮೆನೋಪಾಸ್ ಆದ ನಂತರದಲ್ಲಿ ಆಕೆ ಯಾವ ರೀತಿಯ ಬದಲಾವಣೆಗಳನ್ನ ಎಕ್ಸೆಪ್ಟ್ ಮಾಡ್ಕೊಳ್ಬೇಕಾಗತ್ತೆ, ಹಾಗೆ ಯಾವ ರೀತಿ ದೈನಂದಿನ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳಬಹುದು, ಈ ಎಲ್ಲ ವಿಷಯವನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಸರಸ್ವತಿ ಗೈನೋ ವಾರ್ಡ್ನ ಡಾಕ್ಟರ್ ಆಗಿರ್ತಕ್ಕಂತಹ ಡಾಕ್ಟರ್ ಚಂದ್ರಿಕಾ ಆನಂದ್ ಅವರು ಇರ್ತಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಚಂದ್ರಿಕಾ ಆನಂದ್ ಅವ್ರ ಬಗ್ಗೆ ನಾವು ಹೇಳಲೇಬೇಕು, ಯಾಕಂದ್ರೆ ಸುಮಾರು 30ಕ್ಕೂ ಹೆಚ್ಚು ವರ್ಷಗಳಿಂದ ಬೆಂಗಳೂರಿನಲ್ಲಿ ತಮ್ಮ ವೈದ್ಯಕೀಯ ಸೇವೆಯನ್ನ ಸಲ್ಲಿಸ್ತಾ ಬರ್ತಾ ಇದ್ದಾರೆ. ಹಾಗೆ ಸತತ 2 ವರ್ಷಗಳಿಂದ ಸೌತ್ ಇಂಡಿಯನ್ ಟಾಪ್ 10 ಗೈನಿಕ್ ನಲ್ಲಿ ಇವರು ಕೂಡ ಒಬ್ಬರಾಗಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ಮ್ಯಾಮ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಉಷಾ. ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ಮ್ಯಾಮ್, ಪ್ರತಿ ಹೆಣ್ಣು ಒಂದು ಸವಾಲನ್ನ ಎದುರಿಸುವಂತಹ ಸಂದರ್ಭ ಅಂದ್ರೆ ಅದು ಮೆನೋಪಾಸ್. ಮೆನೋಪಾಸ್ ಆಗುವಂತಹ ಏಜ್ ಯಾವುದು, ಯಾವ ಹಂತದಲ್ಲಿ ಒಂದು ಮಹಿಳೆ ಮೆನೋಪಾಸ್ ಆಗುವಂತಹ ಸಂದರ್ಭ? ಈಗ ಒಂದು ಹೆಣ್ಮಗು ಹುಟ್ಟಿದಾಗ ಯಾವ ರೀತಿ ಒಂದು ಸ್ಟೇಜ್ ಆಫ್ ಡೆವಲಪ್ಮೆಂಟ್ನಲ್ಲಿ ಮೆನಾರ್ಕಿ ಅಂದರೆ ಫಸ್ಟ್ ಪೀರಿಯಡ್ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಒಂದು ಪ್ರೀವಿಯಸ್ ನಾನು ರೀಲ್ ನೋಡ್ತಾ ಇದ್ದೆ ಉಷಾ, ಅದರಲ್ಲಿ ಡಾಕ್ಟರ್ ಪದ್ಮಿನಿ ಪ್ರಸಾದ್ ಅವರು ಅದು ಆ್ಯಕ್ಚುಲಿ ವೈರಲ್ ಆಗಿದೆ. ಏನಂದರೆ ಹೆಣ್ಮಕ್ಳಿಗೆ ಆಯಸ್ ಜಾಸ್ತಿ ಅಂತ, ಹೌದಾ? ಹೆಂಗಸರಿಗೆ ಆಯಸ್ ಜಾಸ್ತಿ, ಗಂಡಸರಿಗೆ ಕಂಪೇರ್ ಮಾಡೋದ್ರಿಂದ 2 ಕಾರಣ ಅಂತ ಹೇಳ್ಬೋದು. ಒಂದು, ಈ ಹೆಣ್ಮಕ್ಳು ಮುಟ್ಟಾಗೋದ್ರಿಂದ, ತಿಂಗಳ ಮುಟ್ಟಾಗೋದ್ರಿಂದ ಅವರಿಗೆ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಉತ್ಪತ್ತಿ ಆಗುತ್ತೆ. ಆಲ್ಮೋಸ್ಟ್ 15 ವರ್ಷ ಅಂತ ಇಟ್ಕೊಂಡು 45 years ಆವ್ರೇಜ್, 30 years ದೇ ಆರ್ ಪ್ರೊಟೆಕ್ಟೆಡ್ ಬೈ ಬ್ಯೂಟಿಫುಲ್ ಹಾರ್ಮೋನ್ಸ್ ಕಾಲ್ಡ್ ಈಸ್ಟ್ರೋಜನ್ ಆ್ಯಂಡ್ ಪ್ರೊಜೆಸ್ಟ್ರಾನ್. ಆಯಿತಾ? ಈ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನು ಕರೆಕ್ಟಾಗಿ ಉತ್ಪತ್ತಿಯಾಗಿ ತಿಂಗಳ ಪೀರಿಯಡ್ಸ್ ಆಯಿತು ಅಂತಂದರೆ ಆ ಹೆಣ್ಮಕ್ಳಿಗೆ ಹಾರ್ಟ್ ಅಟ್ಯಾಕ್ ರಿಸ್ಕ್ ಕಡಿಮೆ ಆಗುತ್ತೆ. ಡು ಯು ನೋ ದಟ್? ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ, BP ಬರೋ ರಿಸ್ಕ್ ಕಡಿಮೆ ಆಗುತ್ತೆ, ಶುಗರ್ ಬರೋ ರಿಸ್ಕ್ ಕಡಿಮೆ ಆಗುತ್ತೆ. ಈಗ ಒಂದು 45 ವರ್ಷದ ಗಂಡಸರಾಗಲಿ, 45 ವರ್ಷದ ಹೆಂಗಸರಲ್ಲಿ ಅಲ್ಲಿ ತನಕ ಆಗುವಂಥ BP ಶುಗರ್ ಕಾಯಿಲೆಗಳೆಲ್ಲ ಗಂಡಸರಲ್ಲೇ ಜಾಸ್ತಿ. ಅದಲ್ಲದೆ ಗಂಡಸರಲ್ಲಿ ಸ್ಮೋಕಿಂಗ್ ಹ್ಯಾಬಿಟ್ಸು, ನಿಕೋಟಿನ್, ಟೊಬ್ಯಾಕೊ ಜಾಸ್ತಿ ಇರೋದ್ರಿಂದ ಗಂಡಸರಲ್ಲಿ ಆಯಸ್ಸು ಸ್ವಲ್ಪ ಕಡಿಮೆ. ಮೇಡಮ್ ಹೇಳೋದಕ್ಕೆ ಇದು ಎಕ್ಸ್ಪ್ಲನೇಷನ್. ಸೊ ಹಾಗಾಗಿ ಇದೇನು ಪ್ರೊಟೆಕ್ಷನ್ ಕೊಡುತ್ತೆ ಹೆಣ್ಮಕ್ಳಿಗೆ, ಈ ಒಂದು ಪ್ರಕೃತಿ ಇಲ್ಲ, ದೇವರು ಇಲ್ಲ, ಪ್ರಕೃತಿ ಏನು ಪ್ರೊಟೆಕ್ಷನ್ ಕೊಡುತ್ತೆ ಮೆನೋಪಾಸ್ ತನಕ? ಯಾಕೆ ಕೊಡುತ್ತೆ ಅಂತಂದರೆ, ನಮಗೆ ಪ್ರಕೃತಿಗೆ ಹೆಣ್ಮಕ್ಳು ಜಾಸ್ತಿ ಆರೋಗ್ಯವಾಗಿರಬೇಕು. ಯಾಕೆಂದರೆ ಅವರು ಒಂದು ಬಸರಿಯಾಗಿ ಒಂದು ಮಗುವಿನ ಮುಂದಿನ ಜನ್ರೇಷನ್ನ ಅದು ಕೊಡುಗೆ ಕೊಡಬೇಕು. ಸೊ ಇಟ್ ಈಸ್ ಫಾರ್ ದ ಪ್ರೋಜಿನಿ ಅಂದರೆ ಮುಂದೆ ಇದು ಜನರೇಷನ್ಸ್ ಬರಬೇಕು ಅಂದರೆ ಹೆಣ್ಮಕ್ಳು ಆರೋಗ್ಯವಾಗಿರಬೇಕು. ಆ ಕಾರಣಕ್ಕೋಸ್ಕರ ಪ್ರಕೃತಿ ಅವರಿಗೆ ಒಂದು 40-45 years ತನಕ ಒಳ್ಳೆ ಹಾರ್ಮೋನ್ಸ್ ಕೊಟ್ಟು ಚೆನ್ನಾಗಿ ಪ್ರೊಟೆಕ್ಟ್ ಮಾಡುತ್ತೆ. ಬಟ್ ಅದು ಲೈಫ್ ಲಾಂಗ್ ಆ ಥರ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಒಂದಲ್ಲ ಒಂದಿನ ಅದು ನಿಲ್ಲಲೇಬೇಕು. ಆ ಒಂದು ಫೇಸ್ಗೆ ನಾವು ಮೆನೋಪಾಸ್ ಅಂತ ಹೇಳ್ತೀವಿ. ಏನು, ಓವರೀಸ್ನಲ್ಲಿ ಏನು ಮೊಟ್ಟೆ ಉತ್ಪತ್ತಿ ಆಗುತ್ತೆ ತಿಂಗಳ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಹಾರ್ಮೋನ್ಸ್ ಏನು ಉತ್ಪತ್ತಿ ಆಗುತ್ತೆ ಅದು ಒಂದಲ್ಲ ಒಂದಿನ ನಿಲ್ಲಬೇಕು. ಕ್ರಮೇಣವಾಗಿ ನಿಲ್ತಾ ಬರುತ್ತೆ. ಆ ಒಂದು ಫೇಸಿಗೆ ಮೆನೋಪಾಸ್ ಅಂತ ಹೇಳ್ತೀವಿ. ಸೊ ಈ ಮೆನೋಪಾಸ್ ಅನ್ನೋದು ಇನ್ನೆವಿಟಬಲ್. ಹೆಣ್ಮಕ್ಳು ಹೆಂಗೆ ನಾವು ಮುಟ್ಟಾಗೋದು ಸ್ಟಾರ್ಟಿಂಗ್ ಆಗುತ್ತೆ, ಅದೇ ಥರ ನಿಲ್ಲೇಬೇಕಲ್ವಾ? ಅದು ತುಂಬ ಲೇಟಾಗಾದ್ರೂ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಹಾಗಾಗಿ ಇಟ್ ಈಸ್ ಎ ನ್ಯಾಚುರಲ್ ಫೇಸ್, ಇಟ್ ಈಸ್ ನಾಟ್ ಎ ಡಿಸೀಸ್. ನಾನಿವತ್ತು ವ್ಯೂವರ್ಸ್ಗೆ ಏನು ಹೇಳಬೇಕು ಅಂತ ಹೇಳ್ತೀನಿ ಅಂದರೆ, ಮೆನೋಪಾಸ್ ಏನೋ ಕಾಯಿಲೆ ಬಂದುಬಿಡ್ತು, ನಮಗೇನೋ ಆಗಬಾರದಾಗೋಯ್ತು, ನಾವು ಹೆಂಗಸರು ಮಾತ್ರ ಸಫರ್ ಮಾಡ್ತೀವಿ ಅಂತ ಬೇಜಾರು ಮಾಡಬೇಡಿ. ಪ್ರಕೃತಿ ನಿಮ್ಮನ್ನ 45-50 years ತನಕ ಪ್ರೊಟೆಕ್ಟ್ ಮಾಡಿದೆ. ಇನ್ನು ಮೇಲೆ ನಾವು ಗಂಡಸ್ರ ಥರನೇ ಫೇಸ್ ಮಾಡಬೇಕಾಗತ್ತೆ ಪ್ರಾಬ್ಲಮ್ಸ್ನ. ಸೊ ಇಟ್ ಈಸ್ ಅ ಫೇಸ್ ಇನ್ ಯುವರ್ ಲೈಫ್ ವಿಚ್ ಈಸ್ ಇನ್ನೆವಿಟಬಲ್. ಅಂದರೆ ನೀವು ಅದನ್ನ ಫಾಲೋ ಮಾಡಲೇಬೇಕಾಗುತ್ತೆ. ತುಂಬ ಲೇಟ್ ಮೆನೋಪಾಸ್ 50-55 ವರ್ಷದ ತನಕ ಕೆಲವ್ರು ಮುಟ್ಟಾದರೆ ಏನಾಗುತ್ತೆ ಗೊತ್ತಾ? ಕ್ಯಾನ್ಸರ್ ರಿಸ್ಕ್ ಜಾಸ್ತಿ ಆಗುತ್ತೆ. ಸೊ ಇಫ್ ಅ ವುಮನ್ ಈಸ್ ಮೆನ್ಸ್ಟ್ರೇಟಿಂಗ್ ಬಿಯಾಂಡ್ 55 years, 52 ನ್ಯಾಚುರಲ್ ಏಜ್, ಅದು 52 ದಾಟ್ತು ಅಂದರೆ ಯೂಟ್ರಸ್ ಕ್ಯಾನ್ಸರ್ ಮತ್ತು ಬ್ರೆಸ್ಟ್ ಕ್ಯಾನ್ಸರ್ ರಿಸ್ಕ್ ಕೂಡ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ದಿಸ್ ಇಸ್ ಅ ನೇಚರ್ಸ್ ವೇ ಆಫ್ ಪ್ರೊಟೆಕ್ಟಿಂಗ್ ದ ವುಮನ್ ಟು ದ ಫುಲ್ಲೆಸ್ಟ್. ಮೆನೋಪಾಸ್ ಈಸ್ ಇನ್ನೆವಿಟಬಲ್. ನ್ಯಾಚುರಲ್ ಆಗಿ ಆಗೋ ಮೆನೋಪಾಸ್ 45-52 years ಇಂದ ಆಲ್ ಓವರ್ ದ ವರ್ಲ್ಡ್ ಇರುತ್ತೆ. ಆದರೆ ನಮ್ಮ ಇಂಡಿಯನ್ ಹೆಣ್ಮಕ್ಳಿಗೆ ಸ್ವಲ್ಪ 45 ಒಳಗಡೆ 40-45 ಮೆನೋಪಾಸ್. ಸೊ ಹಂಗಂದ್ರೆ ಕಂಟ್ರಿ ಟು ಕೂಡ ಚೇಂಜ್ ಇರುತ್ತೆ. ನಾನು ಬರೀ ಮಹಿಳೆಯರಿಗೆ ಮಾತ್ರ ಬದಲಾವಣೆ ಇರುತ್ತೆ ಈ ಮೆನೋಪಾಸ್ ಅನ್ನೋದು ಅಂತ ಅನ್ಕೊಂಡಿದ್ದೆ. ಇಲ್ಲ, ಖಂಡಿತ. ಯಾಕೆಂದರೆ ಈ ಮೆನೋಪಾಸ್ ಅನ್ನೋದನ್ನ ಹೆಂಗೆ ಪ್ರಿಡಿಕ್ಟ್ ಮಾಡ್ಬೋದು? ಓಕೆ, ನಿಮಗೆ ಈಗ 40 yearsಗೆ ಹೆಂಗಾಗೋಗುತ್ತೆ, 50 yearsಗೆ ಹೆಂಗಾಗುತ್ತೆ ಅಂದರೆ, ಒಂದು ಜೆನೆಟಿಕ್ಸ್. ಅಂದರೆ ನಿಮ್ಮ ತಾಯಿ, ದೊಡ್ಡಮ್ಮ, ಚಿಕ್ಕಮ್ಮ, ಅಜ್ಜಿಗಳಿಗೆ ಯಾವ ವಯಸ್ಸಿನಲ್ಲಿ ನಿಂತಿತ್ತು, ಅವ್ರಿಗೆ 50 ವರ್ಷ ತನಕ ಆಗ್ತಿದೆ ಅಂದರೆ ನಿಮ್ಗೂ ಸ್ವಲ್ಪ 45-50 ತನಕ ಹೋಗುತ್ತೆ. ಕೆಲವ್ರು ಹೆಣ್ಮಕ್ಳಲ್ಲಿ, ಕೆಲವ್ರ ಫ್ಯಾಮಿಲೀಸಲ್ಲಿ 40ಗೆ ನಿಂತೋಗುತ್ತೆ, 42ಗೆ ನಿಲ್ಲುತ್ತೆ ಅಂದರೆ ಇವ್ರಿಗೆ ಕೂಡ ಬೇಗ ನಿಲ್ಬೋದು. ಸೊ ಹಾಗಾಗಿ ಒಂದು ಜೆನೆಟಿಕ್ಸ್ ಇರುತ್ತೆ. ಇನ್ನೊಂದು ರೇಸ್, ಅಂದರೆ ನಾವು ಯಾವ ಒಂದು ಕಂಟ್ರಿನಲ್ಲಿದ್ದೀವಿ, ಯಾವ ಒಂದು ಗ್ಲೋಬಿನ ಯಾವ ಭಾಗದಲ್ಲಿದ್ದೀವಿ ಅನ್ನೋದು ಕೂಡ ನಮಗೆ
ಡಿಫ್ರೆನ್ಸ್ ಕೊಡುತ್ತೆ. ಆ ಥರ ನಾವು ನೋಡಬೇಕು ಅಂತಂದರೆ ನಮ್ಮ ಇಂಡಿಯನ್ ಹೆಂಗಸರಿಗೆ ಸ್ವಲ್ಪ ಡಿಸಡ್ವಾಂಟೇಜ್ ಇದೆ ಉಷಾ. ಏನಂದರೆ ಅವರಿಗೆ ಸ್ವಲ್ಪ ಬೇಗ ಮೆನೋಪಾಸ್ ಆಗುತ್ತೆ, 42-45 ಒಳಗಡೆ ಮೆನೋಪಾಸ್ ಆಗುತ್ತೆ. ಮತ್ತು ಇವರಿಗೆ ಒಂದು ಮೆನೋಪಾಸ್ ಆದಮೇಲೆ ಮೂಳೆ ಸವ್ಯ ಒಂದು ರಿಸ್ಕ್ ಆಸ್ಟಿಯೋಪೊರೋಸಿಸ್ ಅದು ಕೂಡ ಸ್ವಲ್ಪ ಬೇಗಲೇ ಆಗುತ್ತೆ. ಮತ್ತು ನಾನು ಹೇಳ್ದಂಗೆ ಈ ಹಾರ್ಟ್ ಡಿಸೀಸ್ ರಿಸ್ಕ್ ಎಲ್ಲ ಬೇರೆ ಹೆಂಗಸರಿಗೆ ಬೇರೆ ದೇಶದ ಸಪೋಸ್ ಯುರೋಪ್ ಆಗಲಿ ಅಮೇರಿಕಾಗಲಿ ಕಂಪೇರ್ ಮಾಡಿದ್ರೆ ಹಾರ್ಟ್ ಅಟ್ಯಾಕ್ ಆಗೋ ರಿಸ್ಕ್ ಕೂಡ ಸ್ವಲ್ಪ ಬೇಗಲೇ ಬರುತ್ತೆ. ಡಯಾಬಿಟೀಸ್ ಕೂಡ ಬರೋ ರಿಸ್ಕ್ ನಿಮಗೆ ಆಲ್ಮೋಸ್ಟ್ ಒಂದು 10 ಇಯರ್ಸ್ ಮುಂಚೆನೇ ಬರುತ್ತೆ. ಹಾಗಾಗಿ ನಮ್ಮ ಇಂಡಿಯನ್ ಮಹಿಳೆಯರಿಗೆ ಈ ಜೆನೆಟಿಕ್ ಮತ್ತು ರೇಷಿಯಲ್ ಪ್ರಿಡಿಸ್ಪೊಸಿಷನ್ನಿಂದಾಗಿ ಕೆಲವೊಂದು ಸಮಸ್ಯೆಗಳು ಗ್ಲೋಬಲ್ ಕಂಪೇರ್ ಮಾಡಿದ್ರೆ ಜಾಸ್ತಿ ಇರುತ್ತೆ. ಮ್ಯಾಮ್, ಈಗ ಮೆನೋಪಾಸ್ ಮತ್ತು ಪ್ರೀ ಮೆನೋಪಾಸ್ ಅಂತ ಹೇಳಿ ಏನು 2 ಹಂತಗಳು ಬರುತ್ತೆ, ಇದು 2 ಡಿಫ್ರೆಂಟ್ ಆಗಿರುತ್ತಾ ಅಥವಾ ಇದರ ಮಧ್ಯದ ವ್ಯತ್ಯಾಸ ಏನು ಅಂತ ಹೇಳಿ? ಆ್ಯಕ್ಚುಲಿ ಈಗ ಸಪೋಸ್ ಈಗ ನಿಮಗೆ ಒಂದು 45 ವರ್ಷಕ್ಕೆ ಮೆನೋಪಾಸ್ ಆಗಬೇಕು ಅಂತ ಫಿಕ್ಸ್ ಆಗೋಗಿರುತ್ತೆ. ಅದನ್ನು ವಿ ಕಾಂಟ್ ಡಿಸೈಡ್, ಆಯಿತಾ? ಸೊ ಫಾರ್ ಯು ಇಟ್ ಈಸ್ 45 ಇಯರ್ಸ್ ಅಂದರೆ ಒಂದು 42-43 ಕೆಲವೊಂದು ಬದಲಾವಣೆಗಳು ದೇಹದಲ್ಲಿ ಕಾಣುತ್ತೆ. ಒಂದೇನಾಗುತ್ತೆ, ನಿಮ್ಮ ಪೀರಿಯಡ್ಸ್ ಸಪೋಸ್ ತಿಂಗಳ ಕರೆಕ್ಟಾಗಿ ಆಗ್ತಿರೋದು ಸ್ವಲ್ಪ ಹಿಂದೆ ಮುಂದೆ ಹೋಗೋದು, 2 ತಿಂಗಳಿಗೆ ಒಂದ್ಸತಿ ಆಗೋದು, 3 ತಿಂಗಳಿಗೆ ಒಂದ್ಸತಿ ಆಗೋದು. ಮತ್ತು ಕೆಲವೊಮ್ಮೆ ವೆಯ್ಟ್ ಗೇನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಕೆಲವೊಮ್ಮೆ ಪ್ರೀ ಡಯಾಬಿಟೀಸ್ ಸ್ಟಾರ್ಟ್ ಆಗ್ಬೋದು, ಕೆಲವೊಮ್ಮೆ ಸುಸ್ತಾಗೋದು, ಮತ್ತು ಅಪರೂಪಕ್ಕೆ ಒಂದೊಂದ್ಸತಿ ಹಾಟ್ ಫ್ಲಶಸ್ ಬರೋದು. ಹಾಟ್ ಫ್ಲಶ್ ಅಂದರೆ ಮೈ ಎಲ್ಲ ಸಡನ್ನಾಗಿ ಬಿಸಿ ಆಗೋದು, ಮೈನಲ್ಲಿ ಒಂಥರ ತುಂಬ ಎಲ್ಲ ಶೆಕೆ ಅನಿಸೋದು. ಆ ಥರ ಯಾವಾಗಲೂ ತಿಂಗಳಿಗೆ ಒಂದ್ಸತಿ 2 ತಿಂಗಳಿಗೆ ಒಂದ್ಸತಿ ಆ ಥರ ಕಾಣ್ಬೋದು. ಅದನ್ನು ಪೆರಿ ಮೆನೋಪಾಸ್ ಅಂದರೆ ದಟ್ ಮೀನ್ಸ್ ದಟ್ ಯು ಕುಡ್ ಬಿ ಅಪ್ರೋಚಿಂಗ್ ಮೆನೋಪಾಸ್ ಅಂತ ಅರ್ಥ. ಸುಮಾರು ಜನ ಹೆಂಗಸರು ಬರ್ತಾರೆ, ಈ ಥರ ನಂಗೆ ತಿಂಗಳ ಆಗಿಲ್ಲ, ಪ್ರೆಗ್ನೆನ್ಸಿ ಆಗೋಗಿದೆಯಾ ಅಂತ ಒಂದು ಅನುಮಾನದಲ್ಲೂ ಬರ್ತಾರೆ. ಸೊ ನಾವೇನು ಹೇಳ್ತೀವಿ ಅಂತಂದರೆ, ಸಪೋಸ್ ಈವನ್ ಇಫ್ ಯು ಆರ್ ನಿಯರ್ ಮೆನೋಪಾಸ್, ಡೋಂಟ್ ಥಿಂಕ್ ಯು ಕಾಂಟ್ ಗೆಟ್ ಪ್ರೆಗ್ನೆಂಟ್. ಅರ್ಥ ಆಯ್ತಾ? ಈಗ 40 ಇಯರ್ಸ್ ಆದಮೇಲೆ ಕೆಲವರು ಇಷ್ಟು ವರ್ಷ ನಾವು ಏನು ಪ್ರೊಟೆಕ್ಷನ್ ತೊಗೊಂಡಿಲ್ಲ, ನಮ್ಮ ಮಕ್ಕಳೇ ಆಗಿಲ್ಲ ಅಂದ್ಬಿಟ್ಟು 45-50ಗೆ ಪ್ರೆಗ್ನೆಂಟ್ ಆಗಿ ಡೈರೆಕ್ಟಾಗಿ 7 ತಿಂಗಳ 8 ತಿಂಗಳಿಗೆ ಬಂದಿರೋರನ್ನ ನಾವು ನೋಡಿದ್ದೀವಿ ನಮ್ಮ ಅನುಭವದಲ್ಲಿ. ಹಾಗಾಗಿ ಇಫ್ ಯು ಆರ್ ಅಪ್ರೋಚಿಂಗ್ ಮೆನೋಪಾಸ್, ಕಂಪ್ಲೀಟಾಗಿ 1 ವರ್ಷ ನಿಂತು ನಿಮಗೆ ಡಾಕ್ಟರ್ ಮೆನೋಪಾಸ್ ಆಗಿದೆ ಅಂತ ಹೇಳೋ ತನಕ ನೀವು ಕಾಂಟ್ರಸೆಪ್ಟಿವ್ ಯೂಸ್ ಮಾಡಲೇಬೇಕು. ಕಾಂಟ್ರಸೆಪ್ಟಿವ್ ಅಂದರೆ ಗರ್ಭ ನಿರೋಧಕವಾಗಿ, ಇಲ್ಲ ಕಾಂಡಮ್ಸ್ ಅಂತೆ, ಕಾಪರ್ ಟೀ ಆ ಥರ ಏನಾರು ಒಂದು ಯೂಸ್ ಮಾಡಲೇಬೇಕಾಗುತ್ತೆ. ಸೊ ಹಾಗಾಗಿ ಈ ಪೆರಿ ಮೆನೋಪಾಸ್ ಏನು ಸ್ವಲ್ಪ ಇರೆಗ್ಯುಲರ್ ಸೈಕಲ್ಸ್ ಆ ಥರ ಸ್ಟಾರ್ಟ್ ಆಗುತ್ತೆ, ಆಗ ನಾವು ಅವ್ರಿಗೆ ರೀಅಶ್ಯೂರ್ ಮಾಡ್ತೀವಿ, ಬನ್ನಿ ನಿಮಗೆ ರೆಗ್ಯುಲರ್ ಮಾಡಿಬಿಡ್ತೀವಿ, ಮಾತ್ರ ಕೊಡ್ತೀವಿ ಅಂತ ಮಾಡೋಕ್ಕೆ ಹೋಗಲ್ಲ. ಬಿಕಾಸ್ ವಿ ಡೋಂಟ್ ವಾಂಟ್ ಟು ಡಿಸ್ಟರ್ಬ್ ದ ರಿದಮ್ ವಾಟ್ ನೇಚರ್ ಹ್ಯಾಸ್ ಡಿಸೈಡೆಡ್. ಸೊ ಅನ್ಲೆಸ್ ಶಿ ಈಸ್ ಬ್ಲೀಡಿಂಗ್ ಮೋರ್, ಜಾಸ್ತಿ ಬ್ಲೀಡಿಂಗ್ ಆದರೆ ಮಾತ್ರ ನಾವು ಇಂಟರ್ವ್ಯೂನ್ ಮಾಡ್ತೀವಿ. ನಾರ್ಮಲ್ ಬ್ಲೀಡಿಂಗ್ ಇತ್ತು, ಒಂದೊಂದ್ಸತಿ ಮಿಸ್ ಆಯಿತು ಅಂತಂದರೆ ಪ್ರೆಗ್ನೆನ್ಸಿ ಇಲ್ಲ ಅಂತ ಖಾತ್ರಿ ಮಾಡಿಕೊಂಡು ವಿ ರಿಅಶ್ಯೂರ್ ಹರ್. ಅಟ್ ದ ಸೇಮ್ ಟೈಮ್ ಈ ಪೆರಿಮೆನೋಪಾಸ್ ವಿಂಡೋ ಏನಿದೆ ಉಷಾ, ದಟ್ ಈಸ್ ಎ ವೆರಿ ಗುಡ್ ವಿಂಡೋ ಫಾರ್ ವಿಮೆನ್ ಟು ಇಂಪ್ರೂವ್ ದೇರ್ ಲೈಫ್ ಸ್ಟೈಲ್. ಓಕೆ, ನನಗೆ ಈಗ ಒಂದು 2-3 ವರ್ಷದಲ್ಲಿ ಬರ್ತಾ ಇದೆ ಮೆನೋಪಾಸು, ನನಗೆ ದಪ್ಪ ಆಗೇ ಆಗ್ತೀನಿ, ಮತ್ತು ನಾನು ಶುಗರ್ BP ರಿಸ್ಕ್ ಬಂದೇ ಬರುತ್ತೆ, ಕೊಲೆಸ್ಟ್ರಾಲ್ ರಿಸ್ಕ್ ಬಂದೇ ಬರುತ್ತೆ ಅಂದಾಗ ಈಗಲೇ ಇವರು ಎತ್ತೆಚ್ಚಿಕೊಂಡು ಒಳ್ಳೆ ಲೈಫ್ ಸ್ಟೈಲ್ ಮಾಡಿಕೊಂಡು ಡಯಟ್ ಎಕ್ಸಸೈಸ್ ಮಾಡಿಕೊಂಡು ಸ್ವಲ್ಪ ಆ ಮೆನೋಪಾಸ್ನ ಆರಾಮಾಗಿ ಸ್ಮೂತಾಗಿ ಅವರು ಅಂದರೆ ಯಾವ ಒಂದು ಏಜ್ನಿಂದ ಮಹಿಳೆ ಅಲರ್ಟ್ ಆಗಿರಬೇಕಾಗತ್ತೆ ಅಂತ ಹೇಳಿ? ನನ್ನ ಪ್ರಕಾರ ಒಂದು 40 ಇಯರ್ಸ್ ಆದ ತಕ್ಷಣ ಏನಾಗುತ್ತೆ, ಈಗ ಹೆಣ್ಮಕ್ಳು ಒಂದು 30-35 ಇಯರ್ಸ್ಗೆ ಮಕ್ಕಳು ಮಾಡಿಕೊಂಡು ಮಕ್ಕಳಾದ್ಮೇಲೆ ಅಯ್ಯೋ ಡಾಕ್ಟ್ರು ಸ್ಕ್ಯಾನು ಬ್ಲಡ್ ಟೆಸ್ಟ್ ಎಲ್ಲ ಸಾಕಾಯ್ತಪ್ಪ ಅಂತ ಹೋಗೋದೇ ಇಲ್ಲ ವಾಪಸ್ಸು. ಬಟ್ ಐ ಫೀಲ್ ಎವ್ರಿ ವುಮನ್ ಶುಡ್ ಗೋ ಟು ಅ ಡಾಕ್ಟರ್ ಅಟ್ಲೀಸ್ಟ್ ಇಯರ್ಲಿ ಒನ್ಸ್. ಯಾಕೆ ಅಂತಂದರೆ ಬ್ರೆಸ್ಟ್ ಕ್ಯಾನ್ಸರು ಈಸ್ ವೆರಿ ಕಾಮನ್ ಕ್ಯಾನ್ಸರ್ ಇನ್ ಇಂಡಿಯಾ. ಸೊ ಎಲ್ಲ ಹೆಣ್ಮಕ್ಳು ಪ್ರತಿ ತಿಂಗಳಿಗೆ ಒಂದ್ಸಲಿ ಬ್ರೆಸ್ಟ್ನ ಚೆಕಪ್ ಮಾಡ್ಕೋಬೇಕು. ಅವರೇನೆ ವರ್ಷಕ್ಕೆ ಒಂದ್ಸಲಿ ಡಾಕ್ಟರ್ ಹತ್ರ ಚೆಕಪ್ ಮಾಡಿಸ್ಕೊಳ್ಳಿ ಅಂತ ನಾವು ಹೇಳ್ತೀವಿ. ಯಾಕೆಂದರೆ ದಟ್ ವಿ ಕ್ಯಾನ್ ಡಿಟೆಕ್ಟ್ ದ ಬ್ರೆಸ್ಟ್ ಕ್ಯಾನ್ಸರ್ ವೆರಿ ಅರ್ಲಿ. ಸೊ ಹಾಗಾಗಿ ಅವರು ವರ್ಷಕ್ಕೊಂದ್ಸಲಿ ಡಾಕ್ಟರ್ ಹತ್ರ ಹೋಗಿ ಒಂದು ಹಿಮೋಗ್ಲೋಬಿನ್ ಚೆಕ್ ಮಾಡ್ಕೊಳ್ಳಿ, ಶುಗರ್ ಚೆಕ್ ಮಾಡ್ಕೊಳ್ಳಿ, BP ಚೆಕ್ ಮಾಡ್ಕೊಳ್ಳಿ. ಯು ಬಿಲೀವ್ ಇಟ್, ಆಲ್ಮೋಸ್ಟ್ 20% ಆಫ್ ವಿಮೆನ್ ಹ್ಯಾವ್ ಹೈ BP. ಈಗ ಹೈ BP ಇಸ್ ದ ಕಾಮನೆಸ್ಟ್ ಡಿಸೀಸ್ ಇನ್ ದ ವರ್ಲ್ಡ್. ಅರ್ಥ ಆಯ್ತಾ? ಈ BP ಜಾಸ್ತಿ ಆಗೋದು ನಮಗೆ ಗೊತ್ತಾಗೋದೇ ಇಲ್ಲ. ಸೊ ಹಾಗಾಗಿ ಪ್ರತಿಯೊಬ್ಬರು ನೀನು ಚೆಕ್ ಮಾಡಿಸ್ಕೋಬೇಕು, ನಾನು ಚೆಕ್ ಮಾಡಿಸ್ಕೋಬೇಕು. ವರ್ಷಕ್ಕೆ ಅಟ್ಲೀಸ್ಟ್ ಒಂದು 6-3 ತಿಂಗಳಿಗೆ ನಾವು BP ಚೆಕ್ ಮಾಡಿಸ್ಕೋಬೇಕು. ಸೊ ಹಾಗಾಗಿ ಹೆಣ್ಮಕ್ಳು ಎಲ್ಲರೂ ಪ್ರತಿ ವರ್ಷ ಒಂದ್ಸರಿ ಡಾಕ್ಟರ್ ಹತ್ರ ಹೋಗಿ ಈ ಮೆನೋಪಾಸ್ ವಿಚಾರವಾಗಿ ಏನಾರ ಸ್ಪೆಷಲ್ಲಾಗಿ ನಾವು ಪ್ರಿಕಾಷನ್ಸ್ ತೊಗೋಬೇಕಂದ್ರೆ 40 ಇಯರ್ಸ್ ಆದಮೇಲೆ ಅವ್ರು ಡಾಕ್ಟರ್ ಹತ್ರ ಹೋಗೋಕ್ಕೆ ಸ್ಟಾರ್ಟ್ ಮಾಡಬೇಕಾಗುತ್ತೆ ಉಷಾ, ಮಾಡಬೇಕಾಗುತ್ತೆ. ಸರಿ ಮ್ಯಾಮ್, ಇನ್ನು ಈ ಮೆನೋಪಾಸ್ ಆಗುವಂತಹ ಸಂದರ್ಭದಲ್ಲಿ ಅಥವಾ ಆಗೋ ಮುಂಚಿತವಾಗಿ ಏನಾದ್ರೂ ದೈಹಿಕವಾಗಿ ಬದಲಾವಣೆಗಳು ಅಥವಾ ಮಾನಸಿಕವಾಗಿ ಹಿಂಸೆ ಆಗುವಂಥದ್ದು, ಸ್ಟ್ರೆಸ್ ಆಗುವಂಥದ್ದು ಏನಾದ್ರೂ ಸಿಂಪ್ಟಮ್ಸ್ಗಳು? ಯಾಕಂದ್ರೆ ಹೆಣ್ಮಕ್ಳಿಗೆ ಪ್ರತಿ ತಿಂಗಳು ಪೀರಿಯಡ್ಸ್ ಆಗ್ತಾ ಇರೋ ಸಂದರ್ಭದಲ್ಲಿ ಈ ತರಹದ ತೊಂದರೆಗಳಿಂದ ಆಕೆ ಬದಲಾವಣೆಗಳನ್ನು ಕಾಣಿಸ್ಕೊಳ್ತಾ ಇರುತ್ತೆ ಆಕೆ ದೇಹದಲ್ಲಿ. ಸೊ ಈ ಮೆನೋಪಾಸ್ ಸಂದರ್ಭದಲ್ಲೂ ಕೂಡ ಆಕೆ ದೈಹಿಕವಾಗಿ ಏನಾದ್ರೂ ಬದಲಾವಣೆ ಕಾಣಿಸ್ಕೊಳುತ್ತಾ ಅಂತ? ಖಂಡಿತ. ಒಂದು ಮೆನೋಪಾಸ್ ಸ್ಟಾರ್ಟ್ ಆಗ್ತಾ ಇದೆ, ಪೆರಿ ಮೆನೋಪಾಸ್ ಸ್ವಲ್ಪ ಹತ್ತಿರ ಬರ್ತಾ ಇದೆ ಅಂದರೆ ವೆಯ್ಟ್ ಗೇನ್ ಸ್ಟಾರ್ಟ್ ಆಗುತ್ತೆ. ತುಂಬ ಜನ ಕಾಮನೆಸ್ಟ್ ಪ್ರಾಬ್ಲಮ್ ಇಸ್ ವೆಯ್ಟ್ ಗೇನ್. ಅಂದರೆ ಅವರಿಗೆ ಯಾಕೋ ನಾನು ಎಷ್ಟು ಡಯಟ್ ಮಾಡಿದ್ರು ಸಣ್ಣ ಆಗ್ತಿಲ್ಲ, ಎಷ್ಟು ಎಕ್ಸಸೈಸ್ ಮಾಡಿದ್ರು ಸಣ್ಣ ಆಗ್ತಿಲ್ಲ ಅಂದ್ಬಿಟ್ಟು ಸ್ವಲ್ಪ ವೆಯ್ಟ್ ಗೇನ್, ಪರ್ಟಿಕ್ಯುಲರ್ಲಿ ಅರೌಂಡ್ ಅಬ್ಡಮಿನ್, ಹೊಟ್ಟೆ ದಪ್ಪ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ವೆಯ್ಟ್ ಗೇನ್ ಆಗುತ್ತೆ. ಆಮೇಲೆ ನಿದ್ದೆ ಕಡಿಮೆ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಸ್ವಲ್ಪ ನಿದ್ದೆ ಹಿಂಸೆ ಆಗೋದು, ಡಿಸ್ಟರ್ಬ್ ಆಗೋದು.
ಆಮೇಲೆ ಸರಿಗೆ ನಿದ್ದೆ ಮಾಡೋಕ್ಕಾಗ್ದಿರೋದು, ಕ್ವಾಲಿಟಿ ಆಫ್ ಸ್ಲೀಪ್ ಕಡಿಮೆ ಆಗುತ್ತೆ. ಆಮೇಲೆ ಕೆಲವರಿಗೆ ಮೂಡ್ ಸ್ವಿಂಗ್ ಸ್ಟಾರ್ಟ್ ಆಗುತ್ತೆ, ಅಂದರೆ ಚಿಕ್ಕ ಚಿಕ್ಕದಕ್ಕೆಲ್ಲ ಅಳು ಬರೋದು, ಬೇಜಾರಾಗೋದು. ಏನೋ ಅದೇ ಟೈಮ್ನಲ್ಲಿ ಒಂದು ನೋಟಿಸ್ ಮಾಡಿ, ಈಗ ಒಂದು 40-45 ಇಯರ್ಸ್ ಇರೋವಂಥ ಮಹಿಳೆಗೆ ಏನಿರುತ್ತೆ, 2 ಮಕ್ಕಳು ಐಡಿಯಲ್ ಆಗಿ ಅಂತ ಅಂದ್ಕೊಂಡ್ರು ಅವರೊಂದು PUC ಓದ್ತಾ ಇರ್ತಾರೆ, ಇಲ್ಲ ಒಂದು 20-25 ಇಯರ್ಸ್ ಇರೋ ಅಂಥ ಮಕ್ಳು ಇರ್ತಾರೆ. ನಿಜ. ಅರ್ಥ ಆಯ್ತಾ? ಅವರಿಗೆ ಆ ಅಡಿಷ್ನಲ್ ಸ್ಟ್ರೆಸ್ ಬೇರೆ ಆಯಿತಾ. ಈಗ ಗಂಡ 50+ ಇರ್ತಾನೆ, ಅವನೇನೋ ಕೆಲಸ ಮಾಡ್ತಿರ್ತಾನೆ, ಅವರಿಗೊಂದು 50+ ಮೆನ್ನಿಗೆ ಸ್ವಲ್ಪ ಶುಗರ್ BP ಜಾಸ್ತಿ, ಅವ್ರೂ ನೋಡ್ಕೊಬೇಕು. ವಯಸ್ಸಾಗಿರೋ ಅತ್ತೆ ಮಾವ ತಂದೆ ತಾಯಿ ಅವ್ರೂ ಒಂದು 70ಗೆ ಬಂದಿರ್ತಾರಾಗ, ಅವರನ್ನು ಕಾಯಿಲೆಗಳು ಸ್ಟಾರ್ಟ್ ಆಗಿರುತ್ತೆ. ಈ ಮಕ್ಕಳು ಟೀನೇಜರ್ಸು ಹೇಳಿದ ಮಾತು ಕೇಳಲ್ಲ, ಅದು ಸ್ಟ್ರೆಸ್ ಆಗಿರುತ್ತೆ. ಸೊ ಇವೆಲ್ಲ ಒಟ್ಟಿಗೆ ಅವಳಿಗೆ ಎಮೋಷ್ನಲಿ ಭಾಳ ಒಂದು ಪ್ರೆಷರ್ ಕೊಡುವಂಥ ಫೇಸ್ ಅಂದರೆ ಈ 40-50 ಇಯರ್ಸ್. 50 ಇಯರ್ಸ್ಗೆ ಸ್ವಲ್ಪ ಪೀಸ್ಫುಲ್ ಆಗ್ತಾರೆ, ಇನ್ ದ ಸೆನ್ಸ್ ಅವ್ರು ಸೆಟ್ಲ್ ಆಗ್ತಾರೆ. ಓಕೆ, ನಾವು ಲೈಫ್ ಅಂದರೆ ಇಷ್ಟು, ಓಕೆ ನನಗೆ ನಾನು ನೋಡ್ಕೊಬೇಕು ಅನ್ನೋ ಒಂದು ಪರಿಜ್ಞಾನ ಅವರಿಗೆ ಅಷ್ಟರೊಳಗಡೆ ಬರುತ್ತೆ. ಈ 40-50 ತುಂಬ ಹೆಣ್ಮಕ್ಳು ಸ್ಟ್ರಗಲ್ ಮಾಡ್ತಾರೆ. ಸೊ ಹಾಗಾಗಿ ಆ ಟೈಮ್ನಲ್ಲಿ ಚಿಕ್ಕ ಚಿಕ್ಕದಕ್ಕೇ ಬೇಜಾರಾಗೋದು, ಮೂಡ್ ಸ್ವಿಂಗ್ಸು, ಮತ್ತು ಅವರಿಗೆ ಗಂಡನ ಮೇಲೆ ಆಕರ್ಷಣೆ ಕಡಿಮೆ ಆಗುತ್ತೆ, ಸೆಕ್ಸ್ನಲ್ಲಿ ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ, ಮತ್ತು ಹಸಿವೆ ಜಾಸ್ತಿ ಆಗುತ್ತೆ. ಕೆಲವರಿಗೆ ಊಟ ಮಾಡೋಣ ಸ್ವೀಟ್ ತಿನ್ನೋಣ ಅಂತ ಆಸೆ ಆಗೋದು, ಥರ ಕ್ರೇವಿಂಗ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ಇವೆಲ್ಲ ಕೆಲವೊಂದು ಇಂಡೈರೆಕ್ಟಾಗಿ ಬರುವಂಥ ಸಿಂಪ್ಟಮ್ಸ್ ಇರುತ್ತೆ. ಪ್ಲಸ್ ಹಾಟ್ ಫ್ಲಶಸ್, ನಾನು ಹೇಳ್ದಂಗೆ ಮೈ ಬೆವರೋದು, ಮೈ ಬಿಸಿ ಆಗೋದು, ಪೀರಿಯಡ್ ಹಿಂದೆ ಮುಂದೆ ಹೋಗೋದು, ಇವೆಲ್ಲನೂ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಇದು ಮೆನೋಪಾಸ್ ಮುಂಚೆ ಕೊಡುವಂತ ಸಿಂಪ್ಟಮ್ಸ್. ಎಸ್, ಮೆನೋಪಾಸ್ ಮುಂಚೆ ಕೊಡುವಂಥ ಸಿಂಪ್ಟಮ್ಸ್.